ಆತ್ಮೀಯ ವೀಕ್ಷಕರೇ ನಮಸ್ಕಾರ. ವಿಕಲಚೇತನ ಇಲಾಖೆಯಲ್ಲಿ ಬಹಳ ಒಂದು ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಇದೆ. ಆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ವಿಕಲಚೇತನರ ಆಗಿರುವಂತಹ ಯುವಕ ಯುವತಿಯನ್ನ ಸಾಮಾನ್ಯ ಯುವಕ ಯುವತಿಯರು ಅಂದ್ರೆ ಯಾವುದೇ ರೀತಿಯಾದಂತಹ ದೈಹಿಕ ಅಸಮರ್ಥತೆ ಇಲ್ಲದೆ ಇರುವಂತಹ ನಾರ್ಮಲ್ ವ್ಯಕ್ತಿಗಳು ಅವರನ್ನ ವಿವಾಹ ಆದರೆ ಅವರಿಗೆ ಪ್ರೋತ್ಸಾಹಧನ ಕೊಡುವಂತಹ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರದ ವಿಕಲಚೇತನರ ಸಬಲೀಕರಣ ಇಲಾಖೆಯಲ್ಲಿ ಇದೆ. ಈ ವಿಕಲಚೇತನರ ಒಂದು ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೆ 50,000 ರೂಪಾಯಿಗಳ ಹಣವನ್ನು ಇವರ ವಿಕಲಚೇತನರು ಯಾರಿದ್ದಾರೆ ಅವರ ಹೆಸರಿಗೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ FD ಮಾಡುವಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಹಾಕ್ಕೊಂಡಿದೆ. ಇದು 2013ರಿಂದ ನಮ್ಮ ರಾಜ್ಯದಲ್ಲಿ ಜಾರಿಯಾಗಿದೆ. 5 ವರ್ಷಗಳ ಕಾಲ ಈ 50,000 ರೂಪಾಯಿ ಅಮೌಂಟನ್ನು FD ಇಡಲಾಗುತ್ತೆ. ಅದರ ಪ್ರತಿ ತಿಂಗಳು ಅದರ ಬಡ್ಡಿಯನ್ನು ಬಿಡಿಸ್ಕೋಬೋದು. 5 ವರ್ಷ ಆದಮೇಲೆ 50,000ವನ್ನು ವಾಪಸ್ ತಗೋಬೋದು, ಅಥವಾ ಅಗತ್ಯ ಇದೆ ಅಂತಂದರೆ ಕಂಟಿನ್ಯೂ ಮಾಡೋಕ್ಕೆ ಕೂಡ ಅವಕಾಶ ಇದೆ. ಇದಕ್ಕೇನು ಕಂಡೀಷನ್ಸು? ಹುಡುಗಿಗೆ 18, ಹುಡುಗನಿಗೆ 21 ವರ್ಷ ತುಂಬಿರೋದನ್ನು ಖಚಿತಪಡಿಸ್ಕೋಬೇಕು. ಮ್ಯಾರೇಜು ರಿಜಿಸ್ಟ್ರೇಷನ್ ಆಗಬೇಕು. ವಾಸಸ್ಥಳ ದೃಢೀಕರಣ ಪತ್ರ ಲಭ್ಯ ಇರಬೇಕು. ಹಾಗೂ ಕನಿಷ್ಠ 40ಕ್ಕಿಂತ ಅಥವಾ 40ಕ್ಕಿಂತ ಹೆಚ್ಚಿನ ಮಟ್ಟದ ವಿಕಲಾಂಗತೆಯನ್ನು ಹೊಂದಿರೋದು ಸರ್ಟಿಫೈಡ್ ಆಗಿರಬೇಕು. ಇಂತಹ ಒಂದು ಕ್ರೈಟೀರಿಯಾವನ್ನು ಯಾರು ಫುಲ್ಫಿಲ್ ಮಾಡ್ತಾರೆ ಅಂತಹ ದಂಪತಿಗಳಿಗೆ ಈ ಯೋಜನೆ ಉಪಯೋಗ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿರುವ ವಿಕಲಚೇತನರಿಗೆ ಆಗಿನೇ ಕೆಲಸ ಮಾಡ್ತಾ ಇರೋಂಥ VRW ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂತ ಒಬ್ಬರು ವ್ಯಕ್ತಿ ಇರ್ತಾರೆ, ಅವ್ರನ್ನ ಮಾತಾಡಿಸ್ಬೋದು. ಇಲ್ಲವೇ ನಿಮ್ಮ ಜಿಲ್ಲಾ ಅಂಗವಿಕಲರ ಸಬಲೀಕರಣ ಅಧಿಕಾರಿ ಅಂತ ಯಾರಿದ್ದಾರೆ ಅವರನ್ನ ನೀವು ಭೇಟಿ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಈ ಒಂದು ಕಾರ್ಯಕ್ರಮದ ಸದುಪಯೋಗ ನಮ್ಮ ವಿಕಲಚೇತನರಿಗೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಈ ಮಾಹಿತಿಯನ್ನು ವ್ಯಾಪಕವಾಗಿ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪೇಜ್ನ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದ.